ನಾಳೆ ಬರುವುದು ನಮಗೆಂದೇ ಬರಲಿ, ಇಂದು ಬರುವುದು ನಮಗೀಗಲೇ ಬರಲಿ, ಆಗೀಗಲೆನ್ನದಿರು ಚೆನ್ನ ಮಲ್ಲಿಕಾರ್ಜುನ. ಎಲ್ಲರೂ ಹೆಂಗದಿರಿ? ನನಗಿವತ್ತು ಏನಾದರೂ ಸ್ನ್ಯಾಕ್ಸ್ ಮಾಡಬೇಕಂತ ಮನಸ್ಸು ಬಂದಿತ್ತು. ಅದಕ್ಕೆ ಏನು ಮಾಡಲಿ ಅಂತ ಯೋಚನೆ ಮಾಡಾಕ್ತಿದ್ದೆ. ಮಧ್ಯಾಹ್ನದಾಗ ಉಳಿದಿದ್ದು ಚಪಾತಿ ಇದ್ದು, ಅದನ್ನು ತಗೊಂಡು ಒಂದು ಹೊಸ ರೆಸಿಪಿನ ಟ್ರೈ ಮಾಡೋಣ ಬರ್ರಿ. ಫಸ್ಟಿಗೆ ಒಂದು ಮಿಕ್ಸರ್ ಜಾರ್ ಒಳಗೆ ಚಪಾತಿನ ಕಟ್ ಮಾಡಿ ಹಾಕೋರೋನು. ಇದನ್ನು ಮಿಕ್ಸರ್ ಒಳಗೆ ಒಂದು ಸ್ವಲ್ಪ ಸಣ್ಣಗೆ ರುಬ್ಕೋರೋನು. ಈಗ ಕಡಾಯಿ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋರೋನು. ಎಣ್ಣೆ ಬಿಸಿ ಆದ ನಂತರ ಅದ್ರೊಳಗೆ ಸಾಸಿವೆನ ಹಾಕೋರೋನು. ನಂತರ ಸ್ವಲ್ಪ ಜೀರಿಗೆನ ಹಾಕೋರೋನು. ಸಾಸಿವೆ ಜೀರಿಗೆ ಎರಡು ಚಟ್ಪಟ್ ಅನ್ನೋ ಮಟ್ಟ ನಿಂತು ಅದ್ರೊಳಗೆ ಒಂದು ಸ್ವಲ್ಪ ಶೇಂಗಾ ಹಾಕೋರೋನು. ಶೇಂಗಾನ ನಾನಿಲ್ಲಿ ಜಜ್ಜಿ ಹಾಕೊಂಡಿನಿ. ಅದ್ರ ಜೊತೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೋರಾಗ್ತೀನಿ. ಈ ರೆಸಿಪಿ ಒಳಗೆ ಬೆಳ್ಳುಳ್ಳಿ ಇದ್ರೆ ಸ್ವಲ್ಪ ಟೇಸ್ಟ್ ಚಂದ ಬರುತ್ತೆ. ಅದಕ್ಕೆ ನೀವು ಬೆಳ್ಳುಳ್ಳಿ ಸ್ಕಿಪ್ ಮಾಡ್ಕೋಬೇಡ್ರಿ. ನಂತರ ಇದ್ರಲ್ಲಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಹಾಕೋರೋನು. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಚೆಂದಂಗೆ ಫ್ರೈ ಆಗಿಂದ ಸ್ವಲ್ಪ ಕರಿಬೇವು ಹಾಕೋರೋನು. ನಂತರ ಇದರಲ್ಲಿ ಸಣ್ಣಗೆ ಕಟ್ ಮಾಡಿಟ್ಟ ಉಳ್ಳಾಗಡ್ಡಿನ ಹಾಕಿ ಮಿಕ್ಸ್ ಮಾಡ್ಕೊರೋನು. ನಂತರ ಇದರಲ್ಲಿ ಸ್ವಲ್ಪ ಟಮಾಟಿನ ಹಾಕೋರೋನು. ಟಮಾಟಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊರೋನು. ಈಗ ಕಟ್ ಮಾಡ್ಕೊಂಡಿದ್ದ ಕೊತ್ತಂಬರಿನ ಒಗ್ಗರಣೆಯೊಳಗೆ ಹಾಕಿ ಮಿಕ್ಸ್ ಮಾಡ್ಕೊರೋನು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರೋನು. ಅದರ ಜೊತೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕೋರೋನು. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋನು. ಒಗ್ಗರಣೆಯೊಳಗೆ ಸ್ವಲ್ಪ ಕೆಂಪು ಖಾರ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊರೋನು. ಆಗಲೇ ಮಿಕ್ಸರ್ ಒಳಗೆ ಹಾಕಿ ರುಬ್ಬಿಟ್ಟಿದ್ದ ಚಪಾತಿನ ಈಗ ಒಗ್ಗರಣೆಯೊಳಗೆ ಹಾಕಿ ಮಿಕ್ಸ್ ಮಾಡ್ಕೊರೋನು. ಒಗ್ಗರಣೆ ಜೊತೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಲಾಸ್ಟ್ ಅದರಲ್ಲಿ ಒಂದು ಸ್ವಲ್ಪ ಲಿಂಬೆ ಹಣ್ಣನ್ನ ಹಿಂಡ್ಕೊರೋನು. ಈಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿರಿ. ರೆಸಿಪಿ ಹೆಂಗೈತೆ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋ ಒಳಗೆ ಹೊಸ ರೆಸಿಪಿ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ದೀನಾ ರೆಸಿಪೀಸ್ ಕನ್ನಡ.